ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್ ಎಂ ಬಸವರಾಜು, ಮುಖ್ಯಸ್ಥರು ಇತಿಹಾಸ ವಿಭಾಗ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯ. ಈ ದಿನ ನಾನು ಚರ್ಚೆ ಮಾಡುತ್ತಿರುವ ವಿಷಯ ಕಲ್ಟೂರ್ ಕಾಂಫ್ ಅಥವಾ ನಾಗರಿಕತೆಗಳಿಗಾಗಿ ಹೋರಾಟ. 1871ರಲ್ಲಿ ಅಟ್ಟೋವನ್ ಬಿಸ್ಮಾರ್ಕನ ಶ್ರಮದ ಸಾಧನೆಯ ಫಲವಾಗಿ ಜರ್ಮನಿ ಏಕೀಕರಣಗೊಂಡಿತು. ಅಟ್ಟೋವನ್ ಬಿಸ್ಮಾರ್ಕನ ಕಬ್ಬಿಣ ಮತ್ತು ಉಕ್ಕಿನ ನೀತಿಯ ಪರಿಣಾಮವಾಗಿ ಏಕೀಕರಣಗೊಂಡ ಜರ್ಮನಿ ಯುರೋಪಿನ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾಯಿತು. ಅಟ್ಟೋವನ್ ಬಿಸ್ಮಾರ್ಕ್ ತನ್ನ ಒಳಾಡಳಿತ ನೀತಿ ಅಥವಾ ಆಂತರಿಕ ನೀತಿಯಲ್ಲಿ ಎದುರಿಸಿದ ಮೊಟ್ಟಮೊದಲ ಸಮಸ್ಯೆ ಎಂದರೆ ಕಲ್ಟೂರ್ ಕಾಂಫ್. ಅಟ್ಟೋವನ್ ಬಿಸ್ಮಾರ್ಕನಿಗೂ ಮತ್ತು ಜರ್ಮನಿಯ ರೋಮನ್ ಕ್ಯಾಥಲಿಕ್ಕರ ನಡುವೆ ನಡೆದ ಈ ಹೋರಾಟವನ್ನು ಕಲ್ಟೂರ್ ಕಾಂಫ್ ಅಥವಾ ಸಾಂಸ್ಕೃತಿಕ ಸಂಘರ್ಷ ಅಥವಾ ನಾಗರಿಕತೆಗಳಿಗಾಗಿ ಹೋರಾಟ ಎಂಬುದಾಗಿ ಚರಿತ್ರಕಾರರು ಬಣ್ಣಿಸಿದ್ದಾರೆ. ಕ್ರಿಸ್ತ ಶಕ 1866ರಲ್ಲಿ ಅಟ್ಟೋವನ್ ಬಿಸ್ಮಾರ್ಕ್ ಜರ್ಮನಿಯ ಏಕೀಕರಣಕ್ಕಾಗಿ ಆಸ್ಟ್ರಿಯಾ ದೇಶವನ್ನು ಮತ್ತು 1870-71ರ ಅವಧಿಯಲ್ಲಿ ಫ್ರಾನ್ಸ್ ದೇಶವನ್ನು ಸೋಲಿಸಿದನು. ಕ್ಯಾಥೋಲಿಕ್ ರಾಷ್ಟ್ರಗಳಾದ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ದೇಶವನ್ನು ಪ್ರಾಟೆಸ್ಟೆಂಟ್ ರಾಜ್ಯವಾದ ಪ್ರಷ್ಯಾ ಸೋಲಿಸಿದ್ದರಿಂದ ಧಾರ್ಮಿಕ ರಂಗದಲ್ಲಿ ಅತೃಪ್ತಿ, ಅಸಮಾಧಾನ ಮೂಡಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತು. ಇದರಿಂದ ಜರ್ಮನಿಯ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೂ ಮತ್ತು ಅಟ್ಟೋವನ್ ಬಿಸ್ಮಾರ್ಕನ ನಡುವೆ ಆಗಾಗ್ಗೆ ಘರ್ಷಣೆಗಳು ಪ್ರಾರಂಭವಾದವು. ಜರ್ಮನಿಯಲ್ಲಿದ್ದ ರೋಮನ್ ಕ್ಯಾಥಲಿಕರು ರೋಮನ ಪೋಪನ ಪ್ರಭಾವಕ್ಕೆ ಒಳಗಾಗಿ ಜರ್ಮನಿಯ ರಾಷ್ಟ್ರೀಯ ಹಿತಾಸಕ್ತಿಗೆ ಅಡ್ಡಿಯನ್ನುಂಟು ಮಾಡಬಹುದೆಂದು ತಿಳಿದ ಅಟ್ಟೋವನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರ ಬಗ್ಗೆ ಸಂಶಯಗೊಂಡನು. ಜರ್ಮನಿಯಲ್ಲಿ ರೋಮನ್ ಕ್ಯಾಥಲಿಕ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದ್ದು ಪೋಪನಿಗೆ ವಿಧೇಯತೆಯನ್ನು ಹೊಂದಿತ್ತು. ಆದರೆ ಪ್ರಾಟೆಸ್ಟೆಂಟ್ ಚರ್ಚ್ ರಾಜ್ಯದ ಚರ್ಚ್ ಆಗಿದ್ದು ಇವೆರಡರ ನಡುವೆ ಆಗಾಗ್ಗೆ ಸಂಘರ್ಷಗಳು ಪ್ರಾರಂಭವಾದವು. ಈ ಹೋರಾಟ ಮೇಲ್ನೋಟಕ್ಕೆ ಧಾರ್ಮಿಕವಾಗಿ ಕಂಡರೂ ಅದು ಅಂತರಾಳದಲ್ಲಿ ರಾಜಕೀಯವಾಗಿದ್ದಿತು. ಕ್ರಿಸ್ತ ಶಕ 1864ರಲ್ಲಿ 9ನೇ ಪೋಪಾಯಸ್ ತಪ್ಪುಗಳ ಪಟ್ಟಿಯನ್ನು ಪ್ರಕಟಿಸಿದನು. ಕ್ರಿಸ್ತ ಶಕ 1870ರಲ್ಲಿ 9ನೇ ಪೋಪಾಯಸ್ ಪಾಪಲ್ ಇನ್ಫ್ಯಾಲಿಬಿಲಿಟಿ ಎಂಬ ತತ್ವವನ್ನು ಪ್ರಕಟಿಸಿ ರೋಮನ್ ಕ್ಯಾಥಲಿಕ್ ಚರ್ಚಿನ ಹಿರಿಮೆಯನ್ನು ಎತ್ತಿಹಿಡಿದನು. ಕ್ರಿಸ್ತ ಶಕ 1871ರಲ್ಲಿ ಚುನಾವಣೆ ನಡೆದಾಗ 63 ಜನ ರೋಮನ್ ಕ್ಯಾಥಲಿಕರು ಜರ್ಮನಿಯ ಕೆಳಮನೆಯಾದ ರೀಚ್ ಆಗಿ ಆಯ್ಕೆಯಾದರು. ಆಗ ರೋಮನ್ ಕ್ಯಾಥಲಿಕ್ ಪಕ್ಷ ತನ್ನ ಸದಸ್ಯರ ಮೇಲೆ ಧಾರ್ಮಿಕ ಕಟ್ಟುಪಾಡುಗಳನ್ನು ಆಚರಿಸಿಕೊಂಡು ಬರಬೇಕೆಂಬುದಾಗಿ ಆಜ್ಞೆ ಮಾಡಿತು. ಇದರಿಂದ ಕೋಪಗೊಂಡಂತ ಅಟ್ಟೋವನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರನ್ನು ಜರ್ಮನಿಯಲ್ಲಿ ನಿರ್ಮೂಲನೆ ಮಾಡಲು ಉಗ್ರ ಕ್ರಮಗಳನ್ನು ಕೈಗೊಂಡನು. ಉದಾಹರಣೆಗೆ ರೋಮನ್ ಕ್ಯಾಥಲಿಕರ ಮತ ಪ್ರಚಾರದ ಮೇಲೆ ನಿಷೇಧವನ್ನು ವಿಧಿಸಿದನು. ಹಾಗೆಯೇ ರೋಮನ್ ಕ್ಯಾಥಲಿಕ್ ಪಾದ್ರಿಗಳು ಚರ್ಚ್ಗಳಲ್ಲಿ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಬಾರದೆಂದು ನಿಷೇಧವನ್ನು ವಿಧಿಸಿದನು. ಎಲ್ಲಕ್ಕಿಂತ ಮಿಗಿಲಾಗಿ ಅಟ್ಟೋವನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರನ್ನು ಬಗ್ಗುಬಡಿಯಲು 1773ರ ಮೇ ತಿಂಗಳಲ್ಲಿ ಮೇ ಕಾಯ್ದೆಗಳನ್ನು ಜಾರಿಗೊಳಿಸಿದನು. ಹಾಗೆ 1874ರಲ್ಲಿ ಜರ್ಮನಿಯ ಶಿಕ್ಷಣ ಮಂತ್ರಿಯಾಗಿದ್ದ ಫಾಕನ ಹೆಸರಿನಲ್ಲಿ ಕೆಲವು ಕಾಯ್ದೆಗಳನ್ನು ಜಾರಿಗೊಳಿಸಿದನು. ಈ ಕಾಯ್ದೆಗಳನ್ನು ಮೇ ಕಾಯ್ದೆಗಳು ಮತ್ತು ಫಾಕನ ಕಾಯ್ದೆಗಳು ಎಂಬುದಾಗಿ ಕರೆಯಲಾಗಿದೆ. ಈ ಮೇ ಮತ್ತು ಫಾಕ್ ಕಾಯ್ದೆಗಳ ಪ್ರಕಾರ ಮೊದಲನೇದಾಗಿ ರೋಮನ್ ಕ್ಯಾಥಲಿಕ್ ಚರ್ಚಿನ ಎಲ್ಲ ಪಾದ್ರಿಗಳು ಅಥವಾ ಬಿಷಪ್ಪರು ಅಥವಾ ಧರ್ಮಗುರು ಜರ್ಮನಿಯ ಪ್ರಜೆಯಾಗಿರಬೇಕು. ಎರಡನೇದಾಗಿ ನಾಗರಿಕ ವಿವಾಹಗಳನ್ನು ಕಡ್ಡಾಯಗೊಳಿಸಲಾಯಿತು. ಮೂರನೇದಾಗಿ ರೋಮನ್ ಕ್ಯಾಥಲಿಕ್ ಚರ್ಚ್ನಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವ ಪಾದ್ರಿಗಳು ಅಥವಾ ಬಿಷಪ್ಪರು ಅಥವಾ ಧರ್ಮಗುರುಗಳು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಪಡೆದಿರಬೇಕೆಂಬುದಾಗಿ ತಿಳಿಸಲಾಯಿತು. ನಾಲ್ಕನೇದಾಗಿ ರೋಮನ್ ಕ್ಯಾಥಲಿಕ್ ಚರ್ಚಿನ ಎಲ್ಲಾ ಶಾಲೆಗಳನ್ನು ಸರ್ಕಾರದ ಹತೋಟಿಗೆ ತರಲಾಯಿತು. ಕೊನೆಯದಾಗಿ ಶಿಕ್ಷಣದ ಮಾಧ್ಯಮವು ಜರ್ಮನ್ ಭಾಷೆಯಲ್ಲಿರಬೇಕೆಂಬುದಾಗಿ ತಿಳಿಸಲಾಯಿತು. ಇದಿಷ್ಟು ಮೇ ಮತ್ತು ಫಾಕನ ಕಾಯ್ದೆಗಳ ಮುಖ್ಯಾಂಶಗಳು. ಈ ಮೇ ಮತ್ತು ಫಾಕನ ಕಾಯ್ದೆಗಳನ್ನು 9ನೇ ಪೋಪಾಯಸ್ ವಿರೋಧಿಸಿದನು. ಆದರೆ ಅಟ್ಟೋವನ್ ಬಿಸ್ಮಾರ್ಕ್ ಮೇ ಕಾಯ್ದೆಗಳನ್ನು ಮತ್ತು ಫಾಕನ ಕಾಯ್ದೆಗಳನ್ನು ವಿರೋಧಿಸಿದರೆ ಅಂತವರ ವಿರುದ್ಧ ಉಗ್ರ ಕ್ರಮಗಳನ್ನು ಕೈಗೊಳ್ಳಬೇಕಾಗುವುದು ಎಂದು ಆಜ್ಞೆ ಮಾಡಿದನು. ಒಟ್ಟಿನಲ್ಲಿ 7 ವರ್ಷಗಳವರೆಗೆ ಜರುಗಿದ ಈ ಹೋರಾಟ ಕೊನೆಗೆ 13ನೇ ಪೋಪ್ ಲಿಯೋನನ ಪ್ರಭಾವದಿಂದ, ಅವನ ಪ್ರಯತ್ನದಿಂದ ಅಟ್ಟೋವನ್ ಬಿಸ್ಮಾರ್ಕನಿಗೂ ರೋಮನ್ ಕ್ಯಾಥಲಿಕರ ನಡುವೆ ಸಂಧಾನ ಏರ್ಪಡಿತು. ಇದರಿಂದ ಅಟ್ಟೋವನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರ ವಿರುದ್ಧ ಅವನು ಹೋರಾಟದಲ್ಲಿ ಸೋಲಬೇಕಾಯಿತು. ಅಟ್ಟೋವನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರ ವಿರುದ್ಧ ಸೋಲಬೇಕಾದರೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ
1877ರಲ್ಲಿ ಚುನಾವಣೆ ನಡೆದಾಗ ಸೆಂಟರ್ ಪಕ್ಷದವರು 91 ಜನ ಜರ್ಮನಿಯ ರೀಚೆಸ್ಟ್ ಆಗಿ ಆಯ್ಕೆಯಾದರು. ಇದು ಮೊಟ್ಟಮೊದಲ ಕಾರಣ. ಎರಡನೇದಾಗಿ ಅಟ್ಟೋನ್ ಬಿಸ್ಮಾರ್ಕ್ ಜರ್ಮನಿಯ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ವ್ಯಾಪಾರಿ ಕ್ಷೇತ್ರದಲ್ಲಿ ಜಾರಿಗೆ ತಂದ ರಕ್ಷಣಾತ್ಮಕ ನೀತಿಯನ್ನು ಸೆಂಟರ್ ಪಕ್ಷದವರು ಅಥವಾ ರೋಮನ್ ಕ್ಯಾಥಲಿಕರು ಬೆಂಬಲಿಸಿದರು. ಇದರಿಂದ ರೋಮನ್ ಕ್ಯಾಥಲಿಕರ ವಿರುದ್ಧ ಹೋರಾಟವನ್ನು ಬಿಸ್ಮಾರ್ಕ್ ನಿಲ್ಲಿಸಬೇಕಾಯಿತು. ಮೂರನೇದಾಗಿ ಸಮಾಜವಾದಿಗಳ ಪ್ರಭಾವದಿಂದ ರೋಮನ್ ಕ್ಯಾಥಲಿಕರ ವಿರುದ್ಧ ಹೋರಾಟವನ್ನು ಬಿಸ್ಮಾರ್ಕ್ ನಿಲ್ಲಿಸಬೇಕಾಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಅಟ್ಟೋನ್ ಬಿಸ್ಮಾರ್ಕ್ ರೋಮನ್ ಕ್ಯಾಥಲಿಕರ ವಿರುದ್ಧ ಹೋರಾಟ ಮಾಡುವಾಗ ಅಪಾರವಾದ ವೆಚ್ಚ ತಗಲಿತು. ಇದರಿಂದ ಅಟ್ಟೋನ್ ಬಿಸ್ಮಾರ್ಕ್ ಆಂತರಿಕ ಹೋರಾಟಕ್ಕೆ ಮಂಗಳ ಹಾಡಬೇಕಾಯಿತು. ಕ್ರಿಸ್ತ ಶಕ 1878ರಲ್ಲಿ 13ನೇ ಪೋಪ್ ಲಿಯೋನ ಅಧಿಕಾರಕ್ಕೆ ಬಂದ. ಈತ ಬಹಳ ಮೃದು ಸ್ವಭಾವದ ಧರ್ಮಗುರುವಾಗಿದ್ದರು. ಆದ್ದರಿಂದ ಇವನ ಪ್ರಯತ್ನದಿಂದ ರೋಮನ್ ಕ್ಯಾಥಲಿಕರಿಗೂ ಮತ್ತೆ ಅಟ್ಟೋನ್ ಬಿಸ್ಮಾರ್ಕ್ ನಡುವೆ ಸಂಧಾನ ಏರ್ಪಡಿತು. ಇದರಿಂದ ಅಟ್ಟೋನ್ ಬಿಸ್ಮಾರ್ಕ್ ಒಟ್ಟಾರೆ ರೋಮನ್ ಕ್ಯಾಥಲಿಕರ ವಿರುದ್ಧ ಸೋಲಬೇಕಾಯಿತು. ಇದಿಷ್ಟು ಕಲ್ಟೂರ್ ಕಾಂಫ್ ಅಥವಾ ನಾಗರಿಕತೆಗಳಿಗಾಗಿ ಹೋರಾಟ ಅಥವಾ ಸಾಂಸ್ಕೃತಿಕ ಸಂಘರ್ಷ. ಥ್ಯಾಂಕ್ ಯು.